ಹಾವೇರಿಯಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ 853ನೇ ವರ್ಷದ ರಾಜ್ಯಮಟ್ಟದ ಜಯಂತ್ಯೋತ್ಸವವನ್ನು ಜನವರಿ 14 ಮತ್ತು 15ರಂದು ಭವ್ಯವಾಗಿ ಆಚರಿಸಲಾಗುತ್ತದೆ. ರಾಜ್ಯದ ವಿವಿಧ ಭಾಗಗಳಿಂದ 5 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಪಟ್ಟಣದ ವಾಲ್ಮೀಕಿ ಭವನ ಆವರಣದಲ್ಲಿ ಸಭಾಮಂಟಪ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಜಯಂತಿಯ ಧರ್ಮ ಜಾಗೃತಿ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಅರಿವು ಮೂಡಿಸಲಿದೆ ಎಂದು ಹೇಳಿದರು. ಸಮಿತಿಗಳ ಸದಸ್ಯರು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಶಾಸಕರು, ಸಂಸದರು ಹಾಗೂ ಮಠಾಧೀಶರು ಭಾಗವಹಿಸಲಿದ್ದಾರೆ. ಭಕ್ತರಿಗೆ ವಸತಿ, ದಾಸೋಹ, ಆರೋಗ್ಯ, ನೀರು ಮತ್ತು ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಮಾಜಿ ಸಚಿವ ಮಾಧುಸ್ವಾಮಿ ಜಯಂತಿ ಜಾತಿ ಧರ್ಮಾತೀತವಾಗಿ ನಡೆಯಲಿದೆ ಎಂದರು. ನೋಳಂಬ ಸಮಾಜದ ಜೊತೆಗೆ ಎಲ್ಲ ಸಮುದಾಯಗಳು ಕೈ ಜೋಡಿಸದಿರುವುದು ವಿಶೇಷವೆಂದು ತಿಳಿಸಿದರು. ಹಲವಾರು ಗಣ್ಯರು, ಸಂಘಟನೆಗಳ ಮುಖಂಡರು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ ಹದಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹಾಗೆ ಏನು ಬಸವಣ್ಣವರ ಅನುಯಾಯಿಯಾಗಿ ಏನು ಬಸವಣ್ಣವರಿಂದ ಲಿಂಗ ದೀಕ್ಷೆಯನ್ನು ಪಡೆದಂಥ ಸಿದ್ದರಾಮಣ್ಣವರು ಏನು ಬಸವಣ್ಣವರ ಅಳಿಯಾಗಿರ್ತಕ್ಕಂಥ ಅಕ್ಕನಾಗಮ್ಮನ ಮಗನಾಗಿರ್ತಕ್ಕಂಥ ಚನ್ನಬಸವೇಶ್ವರ ಕ್ಷೇತ್ರದಲ್ಲೂ ಸಹ ಏನು ವೇದಿಕೆಗೆ ಇವತ್ತು ಅಡಿಗಲ್ಲನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಹರಗುರು ಚರಮೂರ್ತಿಗಳು ಹಾಗೆ ನಮ್ಮೆಲ್ಲರ ಸಮಾಜದ ಮುಖಂಡರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಬಂದು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಇದು ಪ್ರತಿ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ಜಯಂತಿ ಆಗುತ್ತೆ. ಸಿದ್ದರಾಮೇಶ್ವರ ಜಯಂತಿ ಏನು ಎಲ್ಲಿಯೇ ನಡೆದ್ರೂ ಇವತ್ತು ರಾಜ್ಯಾದ್ಯಂತ ಎಲ್ಲ ಜನ ಬಂದು 2 ದಿವಸ ಕಾರ್ಯಕ್ರಮ. ನಾವು ಜ್ಞಾನ ದಾಸೋಹದ ಜೊತೆಗೆ ಅನ್ನ ದಾಸೋಹವನ್ನು ಸಹ ನಿರಂತರವಾಗಿ ನಾವು ಮಾಡ್ಕೊಂತ ಬಂದಿದ್ದೇವೆ. ಹಾಗಾಗಿ ಹೊಳಲ್ಕೆರೆಯಲ್ಲಿ ಭಾಳ ಯಶಸ್ವಿ, ಇಲ್ಲಿ ಉಪಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಭಾಳ ಸೊಗಸಾಗಿ ನಮ್ಗೆ ಎಲ್ಲಿ ಮಾಡೋಕ್ಕಾಗತ್ತೆ ಅಂತ ಹೇಳಿ ನಮ್ಮ ಸಮಿತಿಯವರು ಹೇಳ್ತಿದ್ರು. ಆದರೆ ಇಲ್ಲ ಮಾಡ್ತಾರೆ ಅಂತೇಳಿ ನಾವು ಸೂಚಿಸಿದಾಗ ಇಲ್ಲಿ ಜಯಂತಿಯನ್ನು ಕೊಟ್ಟಿದ್ದಾರೆ. ಆ ಜಯಂತಿಗೆ ಏನು ನಮ್ಮ ಅಕ್ಕಪಕ್ಕದ ತಾಲ್ಲೂಕಿನಲ್ಲಿ ಹೊಸದುರ್ಗ ತಾಲ್ಲೂಕು ಇರ್ಬೋದು, ನಮ್ಮ ತರೀಕೆರೆ ಅಜ್ಜಂಪುರ ತಾಲ್ಲೂಕು ಇರ್ಬೋದು, ಕಡೂರು ತಾಲ್ಲೂಕು ಇರ್ಬೋದು, ಇನ್ನು ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದಲೂ ಸಹ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಕಡೆ ಹೋದ ಸರಿ ಇದೇ ನಮ್ಮ ಸಿದ್ದರಾಮಣ್ಣವರು ರಿಟೈರ್ಡು IPS ಆಫೀಸರ್ ಅವರ ನೇತೃತ್ವದಲ್ಲಿ ರಾಜಧಾನಿ ಬೆಂಗಳೂರು ಅರಮನೆಯಲ್ಲಿ ಮಾಡಿದ್ವಿ. ಈಗ ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಸಮಸ್ತ ಜನತೆ, ಇಲ್ಲಿ ಯಾವುದೇ ವರ್ಗ ಜಾತಿ ಭೇದ ಎನ್ನದೇ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಕೆಲವು ದಿನಗಳಿಂದ. ಅದಕ್ಕೆ ಆ ಸಹಕಾರ 15-14ನೇ ತಾರೀಕು ತನಕ ಅದೇ ರೀತಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಬಂದಿರತಕ್ಕಂಥ ತಮಗೆಲ್ಲರಿಗೆ ಗುರುಗಳಿಗೆ ವಂದಿಸ್ತಾ ನನ್ನ 2 ಮಾತು